ಎಲ್ಲರಿಗೂ ನಮಸ್ಕಾರ. ಮಧ್ಯರಾತ್ರಿಯ ಆ ಕರಾಳ ಹಾಗೂ ಉಸಿರುಕಟ್ಟುವ ಕೋಣೆಯಲ್ಲಿ ರುದ್ರನ ಉಪಸ್ಥಿತಿ ಮೇಘನಾಳ ಜೀವಕ್ಕೆ ಕ್ಷಣಿಕವಾದ ಧೈರ್ಯವನ್ನು ನೀಡಿದೆಯಾದರೂ ಕೋಣೆಯ ಹೊರಗೆ ಕೇಳಿಸುತ್ತಿರುವ ಆ ಹೆಜ್ಜೆ ಸದ್ದುಗಳು ಇಬ್ಬರ ಮೈಯಲ್ಲೂ ಮರಣದ ನಡುಕವನ್ನು ಹುಟ್ಟಿಸುತ್ತಿವೆ. ವಿಕ್ರಮ್ ಮತ್ತು ಸೂರ್ಯಪ್ರಕಾಶ್ ಹತ್ತಿರ ಬರುತ್ತಿರುವ ಆ ಬೂಟಿನ ಸದ್ದು ಮಹಡಿಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ಹತ್ತಿಬರುತ್ತಿದೆ. ವಿಕ್ರಮ್ ತನ್ನ ಒರಟು ಹಾಗೂ ಅಧಿಕಾರದ ಧ್ವನಿಯಲ್ಲಿ, ಸೂರ್ಯಪ್ರಕಾಶ್ ಜಿ, ಇವತ್ತು ರಾತ್ರಿಯೇ ಒಮ್ಮೆ ಆ ಹುಡುಗಿಯನ್ನು ನೋಡಿದರೆ ನಾಳಿನ ನಿಶ್ಚಿತಾರ್ಥಕ್ಕೆ ನನಗೂ ಒಂದು ಸಮಾಧಾನವಿರುತ್ತದೆ ಎಂದು ಹೇಳುತ್ತಾ ನೇರವಾಗಿ ಮೇಘನಾಳ ಕೋಣೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾನೆ. ಆ ಮಾತನ್ನು ಕೇಳಿದ ಮೇಘನಾಳ ಮುಖದಲ್ಲಿ ಸಾವಿನ ಭಯ ಆವರಿಸಿಕೊಳ್ಳುತ್ತದೆ. ತಾನು ಮನಸ್ಸಿನಲ್ಲಿ ತೀವ್ರವಾಗಿ ದ್ವೇಷಿಸುವ ತನ್ನ ಇಡೀ ಬದುಕಿನ ಸಂಗೀತವನ್ನು, ತನ್ನ ಧ್ವನಿಯನ್ನು ಶಾಶ್ವತವಾಗಿ ಕಸಿದುಕೊಂಡ ಆ ಕ್ರೂರ ಅಪರಾಧಿ ವಿಕ್ರಮ್ಗೆ ತನ್ನ ಕೋಣೆಯ ಬಾಗಿಲು ತೆರೆದರೆ ತಾನೇನು ಗತಿ ಎಂಬ ಅತಿಯಾದ ಆತಂಕದಿಂದ ಅವಳು ತರತರನೆ ನಡುಗುತ್ತಾಳೆ. ಅವಳ ತುಟಿಗಳು ನಡುಗುತ್ತಿವೆ, ಕಣ್ಣುಗಳಿಂದ ಹರಿಯುವ ಕಣ್ಣೀರು ನಿಲ್ಲುತ್ತಿಲ್ಲ. ಅವಳ ಎದೆಬಡಿತ ಗರಿಷ್ಠ ಮಟ್ಟ ತಲುಪಿದೆ. ರುದ್ರ ಮೇಘನಾಳ ಆ ಅತಿ ಭೀತಿಯನ್ನು ತನ್ನ ತೀಕ್ಷ್ಣವಾದ ಹಾಗೂ ಪ್ರೀತಿಯ ಕಣ್ಣುಗಳಿಂದ ಕ್ಷಣ ಮಾತ್ರದಲ್ಲಿ ಗ್ರಹಿಸುತ್ತಾನೆ. ಅವನ ಮುಖದಲ್ಲಿ ಯಾವುದೇ ಅಂಜಿಕೆಯಿಲ್ಲ, ಬದಲಿಗೆ ತನ್ನ ಒಡತಿಯನ್ನು ರಕ್ಷಿಸಲು ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧವಿರುವ ಅಗ್ನಿಯಂತಹ ಆಕ್ರೋಶ ಮತ್ತು ಬಂಡೆಯಂತಹ ದೃಢತೆ ಎದ್ದು ಕಾಣುತ್ತದೆ. ಕೋಣೆಯ ಬಾಗಿಲಿಗೆ ಹಾಕಿರುವ ಬೀಗವನ್ನು ವಿಕ್ರಮ್ ಹೊರಗಿನಿಂದ ಕೈಯಿಂದ ತಿರುಗಿಸಿ ತೆಗೆಯುವ ಸದ್ದು ಕೇಳುತ್ತಿದ್ದಂತೆ ರುದ್ರಕ್ಷಣ ಮಾತ್ರವೂ ತಡಮಾಡದೆ ಮೇಘನಾಳ ಕೈಯನ್ನು ತನ್ನ ಗಟ್ಟಿ ಮುಷ್ಟಿಯಿಂದ ಹಿಡಿದು ಕೋಣೆಯ ಮೂಲೆಯಲ್ಲಿದ್ದ ಕಿಟಕಿಯ ಕಡೆಗೆ ಎಳೆದುಕೊಂಡು ಹೋಗುತ್ತಾನೆ. ನನ್ನನ್ನು ನಂಬು, ನಾನು ನಿನ್ನನ್ನು ಈ ರಾಕ್ಷಸರ ಕೈಗೆ ಸಿಗಲು ಬಿಡುವುದಿಲ್ಲ ಎನ್ನುವಂತೆ ಅವನ ಕಣ್ಣುಗಳು ಆಳವಾದ ಭರವಸೆ ನೀಡುತ್ತವೆ. ಹೊರಗೆ ಜೋತು ಬಿದ್ದಿದ್ದ ಆ ದೊಡ್ಡ ಮರದ ದಪ್ಪನೆಯ ಕೊಂಬೆಯ ಸಹಾಯದಿಂದಲೇ ಕೆಳಗೆ ಇಳಿಯಲು ರುದ್ರ ಸನ್ನೆ ಮಾಡುತ್ತಾನೆ. ಆದರೆ ಮೇಘನಾಳಿಗೆ ಕಿಟಕಿಯಿಂದ ಕೆಳಗೆ ಹಗ್ಗದಂತೆ ಜೋತು ಬಿದ್ದ ಆ ಮರದ ಕೊಂಬೆಯ ಮೂಲಕ ಇಳಿಯಲು ಎದೆ ಒಡೆದುಕೊಂಡಷ್ಟು ಭಯವಾಗುತ್ತದೆ. ಅವಳು ಮೂಕಳಾಗಿ ಜೋರಾಗಿ ಅಳುತ್ತಾ ರುದ್ರನ ತೋಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅವಳ ಕಾಲುಗಳು ಹೆದರಿಕೆಯಿಂದ ಗಡಗಡ ನಡುಗುತ್ತಿವೆ. ಅಷ್ಟರಲ್ಲಿ ಧಡಂ ಎಂಬ ದೊಡ್ಡ ಶಬ್ದದೊಂದಿಗೆ ಬಾಗಿಲಿಗೆ ಹಾಕಿದ್ದ ಬೀಗ ಸಂಪೂರ್ಣವಾಗಿ ಒಡೆದುಕೊಂಡು ವಿಕ್ರಮ್ ಮತ್ತು ಸೂರ್ಯಪ್ರಕಾಶ್ ಒಳಗೆ ನುಗ್ಗುತ್ತಾರೆ. ಆದರೆ ಆಶ್ಚರ್ಯಕರವಾದ ಮತ್ತೊಂದು ರೋಚಕ ಕ್ಷಣದಲ್ಲಿ ವಿಕ್ರಮ್ ಕೋಣೆಯೊಳಗೆ ಕಾಲಿಡುವ ಮುಂಚೆಯೇ ರುದ್ರ ತನ್ನ ಇಡೀ ಮೈಯ ಶಕ್ತಿಯನ್ನು ಬಳಸಿ ಮೇಘನಾಳನ್ನು ತನ್ನ ಬೆನ್ನಿಗೆ ಅಡ್ಡವಾಗಿ ಮರೆಮಾಚಿಕೊಂಡು ಆ ಕತ್ತಲಿನ ಕೋಣೆಯ ಪರದೆಯ ಹಿಂದೆ ಅಥವಾ ಕಿಟಕಿಯ ಆಚೆಗೆ ಹಾರಲು ಸಿದ್ಧನಾಗುತ್ತಾನೆ. ವಿಕ್ರಮ್ ಕೋಣೆಯ ಲೈಟ್ ಸ್ವಿಚ್ ಆನ್ ಮಾಡುತ್ತಿದ್ದಂತೆ ಇಡೀ ಕೋಣೆ ಕಣ್ಣುಕುಕ್ಕುವ ಬೆಳಕಿನಿಂದ ಬೆಳಗುತ್ತದೆ. ವಿಕ್ರಮ್ ಮತ್ತು ಸೂರ್ಯಪ್ರಕಾಶ್ ಕೋಣೆಯ ಒಳಗೆ ನೋಡಿದಾಗ ಅಲ್ಲಿ ಮೇಘನಾ ಮಾತ್ರ ನಡುಗುತ್ತಾ ನಿಂತುಕೊಂಡಿರುತ್ತಾಳೆ. ಆದರೆ ಕಿಟಕಿಯ ಗಾಜು ಸ್ವಲ್ಪ ಅಲುಗಾಡುತ್ತಿರುವುದನ್ನು, ಹೊರಗೆ ಮರದ ಕೊಂಬೆಯಿಂದ ಇಳಿಯುತ್ತಿರುವ ಒಂದು ಮನುಷ್ಯನ ವೇಗದ ನೆರಳನ್ನು ವಿಕ್ರಮ್ ತನ್ನ ಹದ್ದು ಕಣ್ಣಿನಿಂದ ಕಣ್ಣಿಟ್ಟು ಗಮನಿಸುತ್ತಾನೆ. ವಿಕ್ರಮ್ ತನ್ನ ಕಪಟ ಮುಖದಲ್ಲಿ ಕ್ರೂರ ನಗುವನ್ನು ಬೀರಿ ಕೋಣೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ, ಇಲ್ಲಿ ಯಾರೋ ಇದ್ದರು. ಸೂರ್ಯಪ್ರಕಾಶ್ ಜಿ, ನಿಮ್ಮ ಮಗಳ ಕೋಣೆಗೆ ರಾತ್ರೋರಾತ್ರಿ ಒಳಗೆ ಬಂದ ಆ ಅಪರಿಚಿತ ಕಳ್ಳ ಯಾರು ಎಂದು ಕೋಪದಿಂದ ಗರ್ಜಿಸುತ್ತಾನೆ. ಸೂರ್ಯಪ್ರಕಾಶ್ ಬೆಚ್ಚಿಬೀಳುತ್ತಾರೆ. ಮೇಘನಾಳ ಮುಖದಲ್ಲಿ ಬೆವರು ಇಳಿಯುತ್ತಿರುತ್ತದೆ. ಅವಳು ಹೆದರುತ್ತಲೇ ವಿಕ್ರಮ್ ಕಡೆಗೆ ನೋಡುತ್ತಾಳೆ. ವಿಕ್ರಮ್ಗೆ ಆ ನೆರಳು ಬೇರೆ ಯಾರೂ ಅಲ್ಲ, ಅಂದು ಸ್ಟುಡಿಯೋದಲ್ಲಿ ತಾನು ನೋಡಿದ ಅಥವಾ ಮೇಘನಾಳ ಹಿಂದೆ ಸುತ್ತುತ್ತಿರುವ ಅದೇ ಮೂಕ ಕಲಾಕಾರ ರುದ್ರ ಇರಬೇಕು ಎಂಬ ಅನುಮಾನ ಬಲವಾಗಿ ಕಾಡುತ್ತದೆ. ವಿಕ್ರಮ್ ತಕ್ಷಣವೇ ಕೋಣೆಯ ಕಿಟಕಿಯ ಬಳಿ ಓಡಿಹೋಗಿ ಕೆಳಗೆ ಇಳಿಯಲು ಪ್ರಯತ್ನಿಸುತ್ತಿರುವ ರುದ್ರನ ಬೆನ್ನಿನ ಭಾಗವನ್ನು ಕತ್ತಲಲ್ಲಿ ಕಣ್ಣಿಟ್ಟು ನೋಡುತ್ತಾನೆ. ಹೊರಗೆ ಮಳೆಯಿಲ್ಲದ ಆ ರಾತ್ರಿಯ ತಂಪಾದ ಗಾಳಿಯಲ್ಲಿ ರುದ್ರ ಮೇಘನಾಳನ್ನು ಕಾಪಾಡಲು ಆ ಮರದ ಕೊಂಬೆಯಿಂದ ಜಿಗಿದು ಕೆಳಗೆ ಇಳಿಯುವಾಗ ವಿಕ್ರಮ್ನ ಕಣ್ಣಿಗೆ ಸ್ಪಷ್ಟವಾಗಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ವಿಕ್ರಮ್ ತನ್ನ ಕೋಪವನ್ನು ನಿಯಂತ್ರಿಸಲಾರದೆ, ಹೇ, ನಿಲ್ಲು ಅಲ್ಲಿಯೇ! ಯಾವನೋ ಆ ಮೂಕ ಭಿಕ್ಷುಕ ನನ್ನ ದಾರಿಗೆ ಅಡ್ಡಬರುತ್ತಿರುವುದು, ಇವತ್ತೂ ಬಿಡುವುದಿಲ್ಲ ಇವನನ್ನು ಎಂದು ಜೋರಾಗಿ ಕಿರುಚುತ್ತಾ ಕೆಳಗೆ ಓಡಿಬರಲು ಮುಂದಾಗುತ್ತಾನೆ. ಸೂರ್ಯಪ್ರಕಾಶ್ ಕೂಡ ಈ ದೃಶ್ಯವನ್ನು ನೋಡಿದಕ್ಕಿ ಹೋಗುತ್ತಾರೆ. ತಮ್ಮ ಮನೆಯ ಮರ್ಯಾದೆಯೊಂದಿಗೆ ಒಂದು ಮೂಕ ಕಲಾಕಾರ ಆಟವಾಡುತ್ತಿದ್ದಾನೆ ಎಂದು ತಿಳಿದು ಅವರ ಮೈಯಲ್ಲಿರುವ ರಕ್ತ ಕುದಿಯಲು ಆರಂಭಿಸುತ್ತದೆ. ಆದರೆ ರುದ್ರ ಮೇಘನಾಳನ್ನು ಅಲ್ಲಿಂದ ಸುರಕ್ಷಿತವಾಗಿ ತಪ್ಪಿಸಿ ತಮ್ಮ ಸ್ಟುಡಿಯೋದ ಕಡೆಗೆ ಅಥವಾ ಬೇರೆ ಒಂದು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ರಸ್ತೆಯಲ್ಲಿ ವೇಗವಾಗಿ ಓಡುತ್ತಾನೆ. ಮೇಘನಾಳ ಕಾಲುಗಳು ನಡುಗುತ್ತಿದ್ದರೂ ರುದ್ರನ ಕೈಯ ಬಲವಾದ ಹಿಡಿತ ಅವಳಿಗೆ ಬೆಟ್ಟದಂತಹ ಧೈರ್ಯವನ್ನು ನೀಡುತ್ತದೆ. ಇಬ್ಬರೂ ಆ ರಾತ್ರಿಯ ಕತ್ತಲಲ್ಲಿ ಬೀದಿ ದೀಪದ ಮಂದ ಬೆಳಕಿನಲ್ಲಿ ಜೀವಭಯದಿಂದ ಓಡುತ್ತಿರುತ್ತಾರೆ. ಆದರೆ ವಿಕ್ರಮ್ ತನ್ನ ಗೂಂಡಾಗಳನ್ನು ಕರೆದುಕೊಂಡು ಇವರ ಬೆನ್ನಟ್ಟಲು ಕಾರನ್ನು ಸ್ಟಾರ್ಟ್ ಮಾಡುತ್ತಾನೆ. ರಸ್ತೆಯ ತಿರುವಿನಲ್ಲಿ ವಿಕ್ರಮ್ನ ಕಾರಿನ ಹೆಡ್ಲೈಟ್ ಬೆಳಕು ನೇರವಾಗಿ ರುದ್ರ ಮತ್ತು ಮೇಘನಾ ಮೇಲೆ ಬೀಳುತ್ತದೆ.
ಮುಂದೆ ವಿಕ್ರಮ್ ಕಾರು ಇವರನ್ನು ಅಟ್ಟಿಸಿಕೊಂಡು ಬರುತ್ತಿದೆ. ಹಿಂದೆ ತಪ್ಪಿಸಿಕೊಳ್ಳಲು ಬೇರೆ ದಾರಿಯಿಲ್ಲ. ಈ ಜೀವನ್ಮರಣದ ಹೋರಾಟದಲ್ಲಿ ರುದ್ರ ಮತ್ತು ಮೇಘನಾ ಹೇಗೆ ಪಾರಾಗುತ್ತಾರೆ? ವಿಕ್ರಮ್ಗೆ ಅಂದು ಅಪಘಾತ ಮಾಡಿದ ರಹಸ್ಯ ಈ ಕ್ರಾಂತಿಯ ಮೂಲಕ ಬಯಲಾಗುತ್ತಾ? ಮುಂದಿನ ಸಂಚಿಕೆಯಲ್ಲಿ ಅತಿ ದೊಡ್ಡ ಕುತೂಹಲಕಾರಿ ಮತ್ತು ಸ್ಫೋಟಕ ತಿರುವು ಕಾದಿದೆ. ಮಧ್ಯರಾತ್ರಿಯ ಕತ್ತಲಲ್ಲಿ ಜೀವಭಯದಿಂದ ಓಡುತ್ತಿರುವ ರುದ್ರ ಮತ್ತು ಮೇಘನಾಳ ಹಿಂದೆ ಬಿದ್ದಿದೆ ವಿಕ್ರಮ್ನ ಮೃತ್ಯುವಿನ ಕಾರು. ಈ ಅಸಹಾಯಕ ಓಟದಲ್ಲಿ ಇಬ್ಬರೂ ಆ ರಾಕ್ಷಸರ ಕೈಗೆ ಸಿಕ್ಕಿಹಾಕಿಕೊಳ್ಳುತ್ತಾರಾ? ಅಥವಾ ಪ್ರೇಮದ ಅಗ್ನಿಯಲ್ಲಿ ಹೊಸದೊಂದು ಕ್ರಾಂತಿ ಹುಟ್ಟಿಕೊಳ್ಳುತ್ತದೆಯೇ? ಮುಂದಿನ ಸಂಚಿಕೆ 7ರಲ್ಲಿ ಕಾದಿದೆ ಯಾರೂ ನಿರೀಕ್ಷಿಸದ ಮಹಾ ಟ್ವಿಸ್ಟ್. ಈ ರೋಚಕ ಕಥೆಯನ್ನು ಮಿಸ್ ಮಾಡಿಕೊಳ್ಳದೆ ನೋಡಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.